ಹದಿನಾರಡಿಯಿಂದ 4 ಪೀಸ್ ಇವರಿಬ್ಬರಿಗೂ ಒಳ್ಳೆ ದೊಡ್ಡ ನೆಂಟಿಸ್ತಾನ ಇತ್ತು. ಹೆಚ್ಚು ಕಮ್ಮಿ ಒಂದು 50-60 ವರ್ಷದಿಂದ ನೆಂಟಿಸ್ತಾನ ಇತ್ತು. ನಮ್ಗೆಲ್ಲ ಒಂದು ಒಳ್ಳೆ ಲೀಡರ್ ಆಗಿದ್ರು. ಈ ಭಾಗದಲ್ಲಿ ಇವಾಗ ಕೋಟೆ ನಾಗರಾಜ್ ಅವರಿಲ್ಲ, ಈ ಕಡೆ ಯಾರು ಸಾಹೇಬರು ಇಲ್ಲ, ಗಂಡಿಗಲ್ಲಿ ಥರ ಇದ್ರು ಎಲ್ಲರಿಗೂ ಬಡಬಗ್ಗರಿಗೆ ಎಲ್ಲರಿಗೂ. ಇವಾಗ ಇಬ್ಬರನ್ನೂ ಕಳ್ಕೊಂಡಿದ್ದೀವಿ. ಚಿಕ್ಕಪೇಟೆಯಲ್ಲಿ ಎಷ್ಟೋ ಜನಕ್ಕೆ ಆಧಾರವಾಗಿದ್ದಂಥ ನಮ್ಮ ಆರ್ ವಿ ಸಾಹೇಬರು ಇವತ್ತು ಎಲ್ರಿಗೂ ಸಿಕ್ಕಾಪಟ್ಟೆ ಸಾಕಷ್ಟು ಜನಕ್ಕೆ ದುಃಖ ಆಗಿದೆ. ಇಂಥ ಲೀಡರ್ಗಳು ನಮ್ಗೆ ಸಿಗ್ತಾರೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮಂಥವ್ರು ಏನಾಗಬೇಕು ಅನ್ನೋದು ನಮಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನ ದೇವರೇ ಅವರಿಗೆ ಅಷ್ಟು ಶಾಂತಿ ಕೊಡ್ಬೇಕಂತ. ಹೆಂಗಿದ್ರು ಜನರ ಜೊತೆಗೆಲ್ಲ ಜನಗಳ ಜೊತೆಯಲ್ಲಿ ಸರ್ ಅವರಂದ್ರೆ ಅವರು ಎಷ್ಟೋ ಜನ ಸೋತಾದ್ಮೇಲೆ ಅವರ ಕೆಲಸ ಕಾರ್ಯಗಳು ನೋಡ್ಕೊಂಡು ಅವರ ಪಾರ್ಟಿಯಲ್ಲಿ ಇರೋರು. ಇವರು ಸೋತಾವಾಗಲೂ ಕೆಲಸ, ಗೆದ್ದಾವಾಗಲೂ ಅವ್ರು ಸೋತಿದಾರಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಗೆದ್ದಿರೋ ಕ್ಯಾಂಡಿಡೇಟ್ ಇಲ್ಲವೇ ಇಲ್ಲ ಜನಗಳ ಪರವಾಗಿ, ಸೋತಿರೋ ಪರವಾಗಿ ಜನಗಳಿದ್ದಾರೆ, ಇವರು ಲೀಡರ್ಗಳಿದ್ದಾರೆ. ಈ ಥರ ಮುಂದಕ್ಕೆ ಈ ಥರ ಮನುಷ್ಯನ ನಾವು ನೋಡ್ತೀವೋ ಇಲ್ವೋ ನಮಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ದಿಢೀರ್ ಅಂದ್ಬಿಟ್ಟು ಸಡನ್ ಆಗಿ ಫ್ಲಾಶ್ ನ್ಯೂಸ್ ಹೆಂಗ್ ಬಂತು ಅಂದರೆ ಈ ಥರ ನಮಗೂ ತಡ್ಕೊಳಕ್ಕಾಗಲ್ಲ. ನಮಗೆಲ್ಲ ನಮಗೆ ಒಂದು ಬೆನ್ನೆಲುಬು ಥರ ಧೈರ್ಯ ಕೊಟ್ಟು ಮುಂದೆ ನಮ್ಮನ್ನ ಮೂವ್ ಮಾಡಿ ಏನೇ ಇದ್ರೂ ನಾವು ಇದೀವಿ, ನೀವು ಚೆನ್ನಾಗಿ ಬಾಲಿ ಬದುಕಿ ಒಳ್ಳೆ ವ್ಯವಹಾರ ಮಾಡಿ ಎಲ್ಲ ಚೆನ್ನಾಗಿರಿ ಅಂದ್ಬಿಟ್ಟು ಬಡವ್ರಿಗಾಗಲಿ ಇರೋರಿಗಾಗಲಿ ಇಲ್ದಿರೋರಿಗಾಗಲಿ ಎಲ್ಲರಿಗೂ ಜೊತೆಯಲ್ಲಿದ್ದು ನಮ್ಮನ್ನೆಲ್ಲರೂ ಕಾಪಾಡ್ತಾ ಇದ್ರು. ಇವತ್ತಿನ ದಿವಸ ನಮಗೆ ಯಾರು ಇಲ್ದಿರೋ ಆಗೋಗ್ಬಿಟ್ಟವ್ರೆ. ನಮಗೆ ಆ ಮನೆಯಲ್ಲಿ ನೆಕ್ಸ್ಟು ಯುವರಾಜ್ ಸರ್ಗೆ ಒಂದು ಧೈರ್ಯ ಕೊಟ್ಟು ಅವ್ರನ್ನ ದೇವ್ರ ಚೆನ್ನಾಗಿ ಕಾಪಾಡಿ ಮುಂದಕ್ಕೆ ನಮ್ಮನ್ನೆಲ್ಲ ಹೆಂಗ್ ಸಾಹೇಬ್ರು ನೋಡ್ಕೊತಾ ಇದ್ರು ಅದೇ ರೀತಿ ಅವ್ರು ನೋಡ್ಕೊಳಕ್ಕಾರ ಅವ್ರಿಗೆ ಶಕ್ತಿ ಕೊಟ್ಟು ನಾವು ಅವ್ರ ಜೊತೆ ಇನ್ನು ಮುಂದಕ್ಕೂ ಹಂಗೆ ಇರ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.